ಫ್ರೆಂಡ್ಸ್, ಒಂದ್ಸಲ ನಿಮ್ಮ ಪೋರ್ಟ್ಫೋಲಿಯೋನ ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ನ ಜನರೇಟ್ ಮಾಡಿದ್ದೀರಾ? ಲಾಸ್ಟ್ 2 ಇಯರ್ಸಲ್ಲಿ, ಲಾಸ್ಟ್ 3 ಇಯರ್ಸಲ್ಲಿ? ಯಾಕಂದರೆ ಇದೇ ಟೈಮಲ್ಲಿ ಈ ಮ್ಯೂಚುವಲ್ ಫಂಡ್ ಹೌಸಸ್ ಇನ್ನೂ ತುಂಬ ಬೆಟರಾಗಿ ಗ್ರೋ ಆಗಿದ್ದಾವೆ. ಯಾವ ಫಂಡ್ಸ್ ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಲಾಸ್ಟ್ 1 ಇಯರಲ್ಲಿ ನಿಫ್ಟಿ ಆದರೆ ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ, ನಿಯರ್ಲಿ 5%ವರ್ಗೂ. ಆದರೆ ಮಿಡ್ ಕ್ಯಾಪ್ಸ್ ಮಾತ್ರ ನಿಯರ್ಲಿ 6%ವರ್ಗೂ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಅದರಲ್ಲೂ ವರ್ಸ್ಟ್ ಪರ್ಫಾರ್ಮಿಂಗ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಎಷ್ಟು ಪರ್ಸೆಂಟ್ ಗ್ರೋ ಆಗಿದೆ ಅಂದರೆ ನಿಯರ್ಲಿ 3% ನೆಗೆಟಿವ್ ರಿಟರ್ನ್ಸ್ನ ಕೊಟ್ಟಿದೆ. ಆದರೆ ಅದೇ ಟೈಮಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಆದರೆ 17.5% ರಿಟರ್ನ್ಸ್ನ ಕೊಟ್ಟಿದೆ. ಲಾಸ್ಟ್ 3 ಇಯರ್ಸಲ್ಲಿ 26% CAGR ಅಲ್ಲಿ ಗ್ರೋ ಆಗಿದೆ. ಲಾಸ್ಟ್ 5 ಇಯರ್ಸಲ್ಲಾದರೆ 23% CAGR ಅಲ್ಲಿ ಗ್ರೋ ಆಗಿದೆ. ಫ್ರೆಂಡ್ಸ್, ಈಗ ಲಾಸ್ಟ್ 1.5 ಇಯರ್ಸಿಂದ ಮಾರ್ಕೆಟ್ಸ್ ಯಾವುದೇ ಥರ ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ಆದ್ರೂ ಸಹ ಮ್ಯೂಚುವಲ್ ಫಂಡ್ಸ್ ಮಾತ್ರ ತುಂಬಾನೇ ಬೆಟರ್ ಆಗಿ ಗ್ರೋ ಆಗ್ತಾನೆ ಇದಾವೆ. ಅದಕ್ಕೋಸ್ಕರ ಈ ಮ್ಯೂಚುವಲ್ ಫಂಡ್ ಹೌಸಸ್ ಮಂತ್ ಆನ್ ಮಂತ್ ಬೇಸ್ ಅಲ್ಲಿ ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂತಾ ಇದಾರೆ, ಯಾವ ಕಂಪನೀಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾ ಇದಾರೆ, ಯಾವ ಕಂಪನೀಸ್ ಇಂದ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗ್ತಾ ಇದಾರೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈ ಮಾರ್ಕೆಟ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ ಟೈಮಲ್ಲೂ ಸಹ ಮ್ಯೂಚುವಲ್ ಫಂಡ್ಸ್ ಪಾಸಿಟಿವ್ ರಿಟರ್ನ್ಸ್ ನ ಡೆಲಿವರ್ ಮಾಡ್ತಾ ಇದಾವೆ. ಇದರಿಂದ ಯಾರು ಇರ್ತಾರೆ ಗೊತ್ತಾ? ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರಿಗಂತೂ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ 20 ವರ್ಷದಿಂದ 30 ವರ್ಷದವರೆಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಥರ ಸೈಕಲ್ಸ್ನ ಅವರು ತುಂಬಾ ನೋಡಿರ್ತಾರೆ. ಅದಕ್ಕೋಸ್ಕರನೇ ಯಾವ ಟೈಮಲ್ಲಿ ಯಾವ ಕಂಪನೀಸ್ನ ಪಿಕ್ ಮಾಡಿದ್ರೆ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವರು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಅವ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂತಾರೆ. ಅದ್ರ ಜೊತೆಗೆ ಯಾವ ಟೈಮಲ್ಲಿ ಯಾವ ಸೈಕಲ್ ಕರೆಕ್ಟಾಗಿ ಪ್ಲೇ ಆಗುತ್ತೆ, ಯಾವ ಸೆಕ್ಟರ್ ಕಮಿಂಗ್ ಟೈಮಲ್ಲಿ ಬೆಟರಾಗಿ ಗ್ರೋ ಆಗುತ್ತೆ ಅಂತ ಅವರು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಅವ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂತಾರೆ. ಅದರಿಂದನೇ ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಈ ಥರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ಡೈರೆಕ್ಟಾಗಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎಬೋ 10%, ಎಬೋ 15% ರಿಟರ್ನ್ಸ್ನ ಜನರೇಟ್ ಮಾಡ್ತಾ ಇದ್ರೆ ಅವಾಗ ಪರವಾಗಿಲ್ಲ. ಒಂದು ವೇಳೆ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ಮೇಲೆ 1 ಇಯರ್ ಆಗಲಿ, 1.5 ಇಯರ್ ಆಗಲಿ, 2 ಇಯರ್ಸ್ ಆಗಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವುದೇ ಥರ ಗ್ರೋತ್ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ನೀವು ಆದಷ್ಟು ಬೇಗ ಮ್ಯೂಚುವಲ್ ಫಂಡ್ಸ್ ಕಡೆ ಅಥವಾ ETF ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿ. ಯಾಕಂದರೆ ರೀಸೆಂಟ್ ವೀಡಿಯೋಸಲ್ಲಿ ತುಂಬ ಕಮೆಂಟ್ಸ್ನ ನೋಡಿದೆ. ನಾನೊಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಂಗೆ ಆ ಕಂಪನಿ ಫಾಲ್ ಆಗೋದಕ್ಕೆ ಶುರು ಆಯಿತು. ಇನ್ನೂ ಸ್ವಲ್ಪ ಇನ್ವೆಸ್ಟರ್ಸ್ ಆದರೆ ಒಂದು ಕಂಪನಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗಿಂದನೇ ಆ ಸ್ಟಾಕ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಸೆಷನಲ್ಲಿ ನೋಡಿದ್ದೀನಿ. ಅದಕ್ಕೋಸ್ಕರ ನಿಮಗೆ ಸ್ಟಾಕ್ಸ್ ಪ್ರಾಪರಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಆದಷ್ಟು ಬೇಗ ಮ್ಯೂಚುವಲ್ ಫಂಡ್ಸ್ ಕಡೆ ಅಥವಾ ETF ಕಡೆ ಮೂವ್ ಆಗೋದಕ್ಕೆ ನೋಡಿ. ಯಾಕಂದರೆ ಲಾಸ್ಟ್ 1 ಇಯರಲ್ಲಿ ಅಥವಾ 3 ಇಯರ್ಸಲ್ಲಿ ಅಥವಾ 5 ಇಯರ್ಸಲ್ಲಿ ಟೈಮ್ ಪೀರಿಯಡಲ್ಲಿ ನೋಡಿದ್ರೆ ETFs ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಬೆಟರಾಗಿ ಗ್ರೋ ಆಗಿದ್ದಾವೆ. ಅದ್ರ ಜೊತೆಗೆ ಡೈರೆಕ್ಟ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋರು ಒಂದನ್ನ ನೆನ್ಪಿಟ್ಕೊಂಡಿರಿ. ನೀವು ರೈಟ್ ಟೈಮ್ಗೆ ಎಂಟರ್ ಆಗೋದಕ್ಕಿಂತ ರೈಟ್ ಟೈಮಲ್ಲಿ ಎಕ್ಸಿಟ್ ಆಗೋದನ್ನ ಪ್ರಾಪರಾಗಿ ತಿಳ್ಕೊಂಡಿದ್ರೆ ಮಾತ್ರನೇ ಸ್ಟಾಕ್ಸಲ್ಲಿ ನೀವು ತುಂಬ ಒಳ್ಳೆ ರಿಟರ್ನ್ಸ್ನ ಜನರೇಟ್ ಮಾಡೋಕ್ಕಾಗುತ್ತೆ. ಅದ್ರ ಜೊತೆಗೆ SIP ಇನ್ಫ್ಲೋಸ್ ಆದರೆ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾ ಸ್ಟ್ರಾಂಗ್ ಆಗಿದೆ. ಜೂನ್ ಮಂತಲ್ಲಿ ಆಲ್ ಟೈಮ್ ಹೈಸ್ನ ಟಚ್ ಆಗಿದೆ. ಸುಮಾರು SIP ಇನ್ಫ್ಲೋಸ್ ಆದರೆ 31,781 ಕೋಟಿ ಇನ್ಫ್ಲೋಸ್ ಬಂದಿದೆ. ಅದಕ್ಕೋಸ್ಕರ ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಜೊತೆಗೆ ಈ ಕಂಪನೀಸಲ್ಲೇ ಇವಾಗೇ ಏನಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ರೀಸೆಂಟಾಗಿ ಈ ಕಂಪನೀಸ್ ಪರವಾಗಿ ಏನೆಲ್ಲ ಪಾಸಿಟಿವ್ ಡೇಟಾಸ್ ಬಂದಿದ್ದಾವೆ, ಮತ್ತು ಕಮಿಂಗ್ ಟೈಮಲ್ಲಿ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಕೂಡ ತಿಳ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಇವಾಗ ಈ ವಿಡಿಯೋದಲ್ಲಿ ಯಾವ್ಯಾವ ಕಂಪನೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಕಂಪನೀಸ್ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇರೋದೆಲ್ಲ ಜಸ್ಟ್ ಎಜುಕೇಷನಲ್ ಪರ್ಪಸ್ ಮಾತ್ರನೇ. ಬೈ ರೆಕಮೆಂಡೇಷನ್ ಆಗಿ ಅಥವಾ ಸೆಲ್ ರೆಕಮೆಂಡೇಷನ್ ಆಗಿ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಮೊದಲಿಗೆ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಈ ಕಂಪನಿಯಲ್ಲಿ ಮೋತಿಲಾಲ್ ಒಸ್ವಾಲ್ ಅವರು ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಈ ಜೂನ್ ಮಂತಲ್ಲಿ ಸುಮಾರು 12 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಜೂನ್ ಮಂತಲ್ಲಿ ನೆನಪಿದ್ಯಾ, ಡೊನಾಲ್ಡ್ ಟ್ರಂಪ್ ಅವ್ರ ಸ್ಟೇಟ್ಮೆಂಟ್ಸಿಂದ ಮಾರ್ಕೆಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಯಿತು. ಆ ಟೈಮಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಆದರೆ 20% ಫಾಲ್ ಆಗಿದೆ. ಮತ್ತು ಇಂಟರ್ಗ್ಲೋಬ್ ಏವಿಯೇಷನ್ಸ್ ಆದರೆ ಅದೇ ಟೈಮಲ್ಲೇ 25% ರ್ಯಾಲಿ ಆಗಿದೆ. ಯಾಕಂದರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೆದಾಗ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಆದರೆ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಕಂಪನಿ ಮೇಲೆ ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಇವರು ಕ್ರೂಡ್ ಆಯಿಲ್ನ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರಲ್ವಾ, ಆ ಕಾರಣದಿಂದ ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದರೆ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಕಮ್ಮಿ ಆದರೆ ಇಂಟರ್ಗ್ಲೋಬ್ ಏವಿಯೇಷನ್ಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಆ ಕಾರಣದಿಂದ
ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗಿದೆ ಅಂತ ತುಂಬಾನೇ ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಈ ಟೈಮಲ್ಲಿ ಅಂದ್ರೆ ಈ ರ್ಯಾಲಿ ಶುರು ಆಗೋದಕ್ಕೂ ಮುಂಚೆನೆ ಮೋತಿಲಾಲ್ ಓಸ್ವಾಲ್ ಅವರು ಇನ್ವೆಸ್ಟ್ ಮಾಡಿರ್ಬೇಕು. ಫ್ರೆಂಡ್ಸ್, ಈಗ ಈ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಈ ವಾರ್ ಟೆನ್ಷನ್ಸ್ ಎಲ್ಲ ಮತ್ತೆ ಜಾಸ್ತಿ ಆಗಿದೆ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ $70 per ಬ್ಯಾರಲ್ಗೆ ಫಾಲ್ ಆಗಿದ್ದು ಈಗ ಲಾಸ್ಟ್ 1 ವೀಕ್ ಅಲ್ಲಿ ನೋಡಿದ್ರೆ ಮತ್ತೆ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಈಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ $85 per ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದು ನಮ್ಮ ಇಂಡಿಯಾಗಂತೂ ತುಂಬಾನೇ ಇಂಪಾರ್ಟೆಂಟ್ ಅಂತ ತುಂಬಾ ವಿಡಿಯೋಸ್ ಅಲ್ಲೇನೆ ಮೆನ್ಷನ್ ಮಾಡಿದೆ. ಯಾಕಂದ್ರೆ ಕ್ರೂಡ್ ಆಯಿಲ್ ನ ನಾವು ತುಂಬಾನೇ ಇಂಪೋರ್ಟ್ ಮಾಡ್ಕೊಂತೀವಿ ಆ ಕಾರಣದಿಂದ. ಜೊತೆಗೆ ಯಾರಾದ್ರೂ ಈ ಇಂಟರ್ಗ್ಲೋಬ್ ಏವಿಯೇಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಲಾಸ್ಟ್ 3-4 ಮಂತ್ಸ್ ಇಂದ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಈ ತರ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋ ಕಾರಣದಿಂದ ಇಂಡಿಗೋ ಕಂಪನಿ ನಂಬರ್ಸ್ ಮೇಲಂತೂ ತುಂಬಾನೇ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ಈ Q1 ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಈ ಕ್ವಾರ್ಟರ್ ಅಂತೂ ಇವ್ರೇನಾದ್ರೂ ಲಾಸಸ್ ನ ಪೋಸ್ಟ್ ಮಾಡಿದ್ರೆ ಆ ಡೇಟಾನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಆ ಲಾಸಸ್ ನ ಪೋಸ್ಟ್ ಮಾಡಿದ್ಮೇಲಿಂದ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗೋದಕ್ಕೆ ಎಷ್ಟು ಕ್ವಾರ್ಟರ್ ಟೈಮ್ ತಗೊಂತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ Q1 ಅಲ್ಲಿ ಮ್ಯಾನೇಜ್ಮೆಂಟ್ ಯಾವ ತರ ಗೈಡೆನ್ಸ್ ನ ಕೊಡ್ತಾ ಇದ್ದಾರೆ, ಯಾಕಂದ್ರೆ ಮ್ಯಾನೇಜ್ಮೆಂಟ್ಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ ನಾವು ಪ್ರಾಫಿಟಬಲ್ ಆಗೋದಕ್ಕೆ ಇನ್ನ ಎಷ್ಟು ಕ್ವಾರ್ಟರ್ ಟೈಮ್ ತಗೊಂತೀವಿ, ಪ್ರೆಸೆಂಟ್ ಈಗ ಸಿಚುವೇಶನ್ಸ್ ಎಲ್ಲ ಯಾವ ತರ ಇದೆ ಅಂತ ಪ್ರತಿಯೊಂದನ್ನು ನೋಡ್ಕೊಂಡು ಇವರು ಗೈಡೆನ್ಸ್ ನ ಕೊಡ್ತಾರೆ. ಅದಕ್ಕೋಸ್ಕರ ಇಂಡಿಗೋ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರು ಅಥವಾ ಇನ್ವೆಸ್ಟ್ ಮಾಡಿರೋರು ಈಗ ಗೈಡೆನ್ಸ್ ಯಾವ ತರ ಕೊಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಮಿಡಲ್ ಈಸ್ಟರ್ನ್ ವಾರ್ ಟೆನ್ಷನ್ಸ್ ಇಂದ 6 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ನ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದ್ರೆ ಈಗ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಆದ್ರೆ ಜುಲೈ ಮಂತ್ ಅಲ್ಲೂ ಕೂಡ $85 per ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಅದರಿಂದ ಈ Q2 ನಂಬರ್ಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಇದ್ ಬಿಟ್ರೆ ಇನ್ನು ಬಿಸ್ನೆಸ್ ಪ್ರಕಾರ ನೋಡಿದ್ರೆ ಬಿಸ್ನೆಸ್ ಬಗ್ಗೆ ಮಲ್ಟಿಪಲ್ ಟೈಮ್ಸ್ ಮೆನ್ಷನ್ ಮಾಡಿದೆ. ಇಂಡಿಯನ್ ಏರ್ಲೈನ್ಸ್ ಅಲ್ಲಾದ್ರೆ 65% ಮಾರ್ಕೆಟ್ ಶೇರ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಲೋ ಕಾಸ್ಟ್ ಏರ್ಲೈನ್ ಅಂತಾನೆ ಇವರು ಹೆಸರುವಾಸಿಯಾಗಿದ್ದಾರೆ. ಪ್ರತಿದಿನ 2200 ಫ್ಲೈಟ್ಸ್ ನ ಫ್ಲೈ ಮಾಡ್ತಾ ಇದ್ದಾರೆ. ಜೊತೆಗೆ ಅಗ್ರೆಸಿವ್ ಆಗಿ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಸ್ ನ ಕೂಡ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ. ಜೊತೆಗೆ 2030, 2032 ಅಷ್ಟೊತ್ತಿಗೆಲ್ಲ ಫ್ಲೈಟ್ಸ್ ನ ಕೂಡ ತುಂಬಾನೇ ಇನ್ಕ್ರೀಸ್ ಮಾಡ್ಕೊಂತಾರೆ. ಬಿಸ್ನೆಸ್ ಪ್ರಕಾರ ಯಾವುದೇ ತರ ನೆಗೆಟಿವ್ ಡೇಟಾ ಏನೂ ಇಲ್ಲ. ಆದ್ರೆ ರಿಸಲ್ಟ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ನ ಒಂದ್ಸಲ ಪ್ರತಿಯೊಬ್ರು ಟ್ರ್ಯಾಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾವುದಾದ್ರೂ ಒಂದು ಪಾಯಿಂಟ್ ಅಲ್ಲಿ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿಲ್ಲ, ಈ ವಿಡಿಯೋ ಚೆನ್ನಾಗಿಲ್ಲ, ಇನ್ಫಾರ್ಮೇಶನ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ? ಇಲ್ಲ ತಾನೆ? ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಪ್ರತಿಯೊಬ್ರು ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಈ ತರ ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ, ಬೇರೆ ಆಲ್ಟರ್ನೇಟಿವ್ ವಿಡಿಯೋಸ್ನ ತರಬೇಕಂತ ಕೂಡ ಒಂದ್ಸಲ ಕಮೆಂಟ್ ಮಾಡಿ. ಅದರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಯಾವ ತರ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಎರಡನೇ ಕಂಪನಿ ಬಂದು ಸ್ಟೆರ್ಲೈಟ್ ಟೆಕ್ನಾಲಜೀಸ್. ಇದಂತೂ ರಿಟೇಲರ್ಸ್ಗೆ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಂಪನಿ ಈ ಜಾನ್ವರಿ ತಿಂಗಳಿಂದನೇ ಇದುವರೆಗೂ 600% ಬೆಳೆದಿದೆ. ಮತ್ತೆ ಹೇಳ್ತಾ ಇದ್ದೀನಿ, ಇನ್ವೆಸ್ಟರ್ಸ್ಗೆ ಈ ಕಂಪನಿ 600% ರಿಟರ್ನ್ಸ್ ಕೊಟ್ಟಿದೆ. ಈ ಕಂಪನಿ ಏನಕ್ಕೆ ಇಷ್ಟೊಂದು ಬೆಳೆದಿದೆ ಅಂತ ನೋಡಿದ್ರೆ ಇವರು ಆಪ್ಟಿಕಲ್ ನೆಟ್ವರ್ಕಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಈ ಆಪ್ಟಿಕಲ್ ಫೈಬರ್ಸ್, ಆಪ್ಟಿಕಲ್ ಕೇಬಲ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಅದರಿಂದನೇ ಈ ತರ 600% ಬೆಳೆದಿರೋದು. ಈ ಕೇಬಲ್ಸ್ ನ ಎಲ್ಲಿ ಜಾಸ್ತಿ ಬಳಸ್ತಾರೆ ಅಂತ ನೋಡಿದ್ರೆ ಒಂದು ಡೇಟಾ ಸೆಂಟರ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಈ ತರ ಹಲವಾರು ಸೆಗ್ಮೆಂಟ್ಸ್ ಅಲ್ಲಿ ಈ ಆಪ್ಟಿಕಲ್ ಫೈಬರ್ಸ್ ನ ಯೂಸ್ ಮಾಡ್ತಾರೆ. ಜೊತೆಗೆ ಇವರು 100+ ಕಂಟ್ರೀಸ್ಗೆ ಇವ್ರ ಪ್ರಾಡಕ್ಟ್ ನ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಈ ಆಪ್ಟಿಕಲ್ ನೆಟ್ವರ್ಕಿಂಗ್ ರಿಲೇಟೆಡ್ ಆಗಿ ಯೂಜ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗಿರ್ಬೋದು. ಅದ್ರ ಜೊತೆಗೆ ಇದೇ ಟೈಮಲ್ಲೇನೆ ಈ ಕಂಪನೀಸ್ ರೆವಿನ್ಯೂಸ್, ಮಾರ್ಜಿನ್ಸ್, ಆರ್ಡರ್ ಬುಕ್ ಆದ್ರೆ ಇನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗಿದೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಡಿಮ್ಯಾಂಡ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಆಗ್ಲೇ ಮೆನ್ಷನ್ ಮಾಡಿದೆ. ಈಗ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಈ ಆಪ್ಟಿಕಲ್ ಕೇಬಲ್ಸ್ ರಿಲೇಟೆಡ್ ಆಗಿ ಡಿಮ್ಯಾಂಡ್ ಆದ್ರೆ 11% CAGR ಅಲ್ಲಿ ಗ್ರೋ ಆಗುತ್ತೆ. ಜೊತೆಗೆ ಇಂಡಿಯಾದಲ್ಲಿ ಡೇಟಾ ಸೆಂಟರ್ ಡಿಮ್ಯಾಂಡ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಇದೆ. 2025 ಅಲ್ಲಿ 1.4 ಗಿಗಾವಾಟ್ಸ್ ಇಂದ 2030ಗೆ 8 ಗಿಗಾವಾಟ್ಸ್ಗೆ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಈ ರೀಸೆಂಟ್ ಟೈಮಲ್ಲಿ ತುಂಬಾ ಸಲನೇ ಕೇಳಿರ್ತೀರಾ, ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಗೂಗಲ್, ಅದಾನಿ, ರಿಲಯನ್ಸ್, ಈ ತರ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಈ ಡೇಟಾ ಸೆಂಟರ್ಸ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ತರ ಹಲವಾರು ಕಾರಣಗಳಿಂದ ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತ ಅಂದ್ರೆ
ಈ ಕಂಪನಿ ರೀಸೆಂಟಾಗಿ ಆಲ್ ಟೈಮ್ ಐಸ್ನ ಟಚ್ ಮಾಡ್ತು. ಆಲ್ ಟೈಮ್ ಐಸ್ನ ಟಚ್ ಮಾಡಿದ್ಮೇಲೆ ನಿಯರ್ಲಿ ಒಂದು 15-20% ಫಾಲ್ ಆಗಿರ್ಬೋದು. ಆದರೆ ಈ ಮೋತಿಲಾಲ್ ಓಸ್ವಾಲ್ ಅವರು ಯಾವಾಗ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಜೂನ್ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಜೂನ್ 5ನೇ ತಾರೀಕು 36 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಅವ್ರು ಬೈ ಮಾಡಿದಾಗ ಈ ಕಂಪನಿ ಶೇರ್ ಪ್ರೈಸ್ ಆದ್ರೆ 619 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಇವಾಗ ಆ ಪ್ರೈಸ್ಗಿನ ಬಿಲೋ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅದಾದ್ಮೇಲೆ ಒಂದ್ಸಲ ಏನೋ ಇನ್ವೆಸ್ಟ್ ಮಾಡಿದ್ರಲ್ವಾ, ಅಷ್ಟಕ್ಕೆ ಸ್ಟಾಪ್ ಆಗಲಿಲ್ಲ. ಇನ್ನೊಂದ್ಸಲ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಜುಲೈ 1ನೇ ತಾರೀಕು ಇನ್ವೆಸ್ಟ್ ಮಾಡಿದ್ದಾರೆ. ಅವಾಗಾದ್ರೆ 47 ಲಕ್ಷ ಶೇರ್ಸ್ನ ಇವರು ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಅದಕ್ಕೋಸ್ಕರ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ. ಈಗ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ಹಂಗಂತ ಕಮಿಂಗ್ ಟೈಮಲ್ಲೂ ಕೂಡ ಪಾಸಿಟಿವ್ ಆಗಿ ಗ್ರೋ ಆಗಲೇಬೇಕು ಅನ್ನೋ ಒಂದು ರೂಲ್ ಏನೂ ಇಲ್ಲ. ನಾನಾದರೆ 2 ಒಪಿನಿಯನ್ನ ಶೇರ್ ಮಾಡ್ತೀನಿ. ಒಂದು ಬಂದು, ಈಗ ಕಂಪನಿ ಈಗಾಗಲೇ 600% ರ್ಯಾಲಿ ಆಗಿದೆ. ಆ ರ್ಯಾಲಿನ ಜಸ್ಟಿಫಿಕೇಶನ್ ಬೇಕು ಅಂದರೆ ಮಾರ್ಕೆಟ್ ಏನು ನೋಡುತ್ತೆ ಹೇಳಿ? ಒಳ್ಳೆ ರಿಸಲ್ಟ್ಸ್ ನೋಡುತ್ತೆ, ಸ್ಟ್ರಾಂಗ್ ಮಾರ್ಜಿನ್ಸ್ನ ಪೋಸ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಮ್ಯಾನೇಜ್ಮೆಂಟ್ ಆದರೆ ಇನ್ನೂ ತುಂಬಾ ಪಾಸಿಟಿವ್ ಗೈಡೆನ್ಸ್ನ ಕೊಡಬೇಕಾಗಿರುತ್ತೆ. ಅವಾಗ ಈ 600% ರ್ಯಾಲಿಗೆ ಅದು ಜಸ್ಟಿಫಿಕೇಶನ್ ಸಿಗ್ದಂಗೆ ಆಗುತ್ತೆ. ಈ ಥರ ಜಸ್ಟಿಫಿಕೇಶನ್ ಕೊಟ್ಟ ಮೇಲೂ ಸಹ ಈ ಕಂಪನಿ ಆದರೆ ಇನ್ನೂ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದು ಅಂದರೆ ಬರೀ ಬೆಟರ್ ರಿಸಲ್ಟ್ಸ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಬೇಕಾಗಿರುತ್ತೆ. ಆ ಥರ ರೆವಿನ್ಯೂಸ್ನ ಜನರೇಟ್ ಮಾಡೋದಾಗಲಿ, ಮಾರ್ಜಿನ್ಸ್ ಇನ್ನೂ ತುಂಬ ಇನ್ಕ್ರೀಸ್ ಆಗೋದು, ಆ ಥರ ಎಲ್ಲ ತುಂಬ ಪಾಸಿಟಿವ್ ಡೇಟಾಸ್ನ ಕಂಪನಿ ಏನಾದರೂ ಪೋಸ್ಟ್ ಮಾಡಿದ್ರೆ ಅವಾಗ ಈ ಟೈಮಿಂದ ಕೂಡ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು. ಜೊತೆಗೆ ಡೇಟಾ ಸೆಂಟರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ 5G ನೆಟ್ವರ್ಕಿಂಗ್ ರಿಲೇಟೆಡ್ ಕೂಡ ಈ ಆಪ್ಟಿಕಲ್ ಫೈಬರ್ನ ತುಂಬಾ ಬಳಸ್ತಾರೆ. ಓವರ್ ಆಲ್ ಡಿಮ್ಯಾಂಡ್ ಆಗಲಿ ಅಥವಾ ಇವರು ಇನ್ನೂ ಹೊಸ ಹೊಸ ಆರ್ಡರ್ಸ್ನ ವಿನ್ ಆಗ್ತಾ ಹೋದರೆ ಗ್ಲೋಬಲಿ ಈ ಕಂಪನಿಗೆ ಅದು ತುಂಬಾ ಅಡ್ವಾಂಟೇಜ್ ಇರುತ್ತೆ. ಅವಾಗ ಮಾತ್ರನೇ ಈ ಕಂಪನಿ ಶೇರ್ ಪ್ರೈಸ್ ಇನ್ನೂ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು. ಜೊತೆಗೆ ಮಾರ್ಕೆಟ್ ಕೂಡ 1 or 2 ಕ್ವಾರ್ಟರ್ಸ್ ವೆಯ್ಟ್ ಮಾಡುತ್ತೆ ಈ ಕಂಪನಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ಒಂದು ವೇಳೆ ಇವರೇನಾದರೂ ಆ ಟೈಮಲ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಾಗಲಿ ಅಥವಾ ಮಾರ್ಜಿನ್ಸ್ ಏನಾದರೂ ಫಾಲ್ ಆದರೆ ಕಂಪನಿ ಶೇರ್ ಪ್ರೈಸ್ ಕೂಡ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಇನ್ವೆಸ್ಟರ್ಸ್ ಫೇವ್ರೆಟ್ ಸ್ಟಾಕ್ ಅಂತ ಏನಕ್ಕೆ ಕೇಳಿದೆ ಗೊತ್ತಾ? ಈ ರ್ಯಾಲಿ ಶುರು ಆಗೋದಕ್ಕೂ ಮುಂಚೆನೇ ರಿಟೇಲ್ ಇನ್ವೆಸ್ಟರ್ಸ್ ಆದರೆ ಈ ಕಂಪನಿಯಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ರು. ಇವಾಗಾದರೆ ಸ್ವಲ್ಪ ಎಲ್ಲ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೊಂಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ 3ನೇ ಕಂಪನಿ ಬಂದು ಫಿಸಿಕ್ಸ್ ವಾಲಾ. ಈ ಕಂಪನಿ ಫೌಂಡರ್ ಮತ್ತು CEO ಆದರೆ ಮುಂಚೆ ಅಂದರೆ 2019ಗಿನ್ನ ಮುಂಚೆ ಯೂಟ್ಯೂಬ್ ಚಾನಲಲ್ಲಿ ಈ ಎಜುಕೇಷನ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ರು. ಪ್ರೆಸೆಂಟ್ ಇವಾಗ ನೋಡಿದ್ರೆ ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ನೇ ಶುರು ಮಾಡಿದ್ದಾರೆ. ಈ ಥರ ಶುರು ಮಾಡಿ ತುಂಬಾ ವೇರಿಯಸ್ ಕೋರ್ಸಸ್ನ ಅಫೋರ್ಡಬಲ್ ಪ್ರೈಸಸಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಈ ಪಿಯರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಇವ್ರು ಮಾತ್ರನೇ ಈ ಥರ ತುಂಬಾ ಕಮ್ಮಿ ಪ್ರೈಸಸಲ್ಲಿ ಸೆಲ್ ಮಾಡ್ತಾ ಇರೋದು. ಈಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ನೋಡಿದ್ರೆ ಈ JEE, ನೀಟ್ ಈ ಥರ ತುಂಬಾ ಕೋರ್ಸಸ್ನೆಲ್ಲ 60,000, 80,000, ಲಕ್ಷದವರೆಗೂ ಸೆಲ್ ಮಾಡ್ತಾ ಇದ್ದಾರೆ. ಇವ್ರು ಮಾತ್ರನೇ ತುಂಬಾ ಕಮ್ಮಿ ಪ್ರೈಸಸಲ್ಲಿ ಈ ಕೋರ್ಸಸ್ನೆಲ್ಲ ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಕಂಪನಿ ಸ್ವಲ್ಪ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಜೊತೆಗೆ ಮಾರ್ಕೆಟ್ ಶೇರ್ನ ಕೂಡ ಇವರು ಗೇನ್ ಮಾಡ್ತಾರೆ. ಪ್ರೆಸೆಂಟ್ ಈಗ ನಾರ್ತ್ ಸೈಡಲ್ಲಿ ಇವ್ರಿಗೆ ತುಂಬಾ ಡಾಮಿನೆನ್ಸ್ ಇದೆ. ಮತ್ತು ಇವಾಗ ನೋಡಿದ್ರೆ ಸೌತ್ ಪಾರ್ಟಲ್ಲೂ ಕೂಡ ಮಾರ್ಕೆಟ್ ಶೇರ್ನ ಸ್ವಲ್ಪ ಗೇನ್ ಮಾಡ್ತಾ ಬರ್ತಾ ಇದ್ದಾರೆ. ಈ ಜೂನ್ ಮಂತಲ್ಲೇ ಈ ಕಂಪನಿ 40% ಬೆಳೆದಿದೆ. ಮತ್ತು ಆ ಟೈಮಲ್ಲಿ ಈ ಮೋತಿಲಾಲ್ ಓಸ್ವಾಲ್ ಅವರು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರಬೇಕು. ನೋಡೋಣ ಕಮಿಂಗ್ ಟೈಮಲ್ಲೂ ಇವ್ರನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ಬೋದು ಅಂತ. ಫ್ರೆಂಡ್ಸ್, ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರಾದರೆ ಈ 3 ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಕಂಪನೀಸಲ್ಲಾದರೆ ಅಡಿಷ್ನಲ್ ಆಗಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಕಂಪನಿ ಅಂತ ಅಂದರೆ IDFC ಫಸ್ಟ್ ಬ್ಯಾಂಕ್. ಈ ಬ್ಯಾಂಕಲ್ಲೇ 41% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಮತ್ತು ಫ್ರೆಂಡ್ಸ್, ನಮ್ಮ ಮಾರ್ಕೆಟ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಂತ ಅಂದರೆ ಪ್ರೆಸೆಂಟ್ ಈಗ ನಮ್ಮ ಮಾರ್ಕೆಟಲ್ಲಿ ಯಾವುದಾದ್ರೂ ಒಂದು ಸೆಕ್ಟರ್ ಸ್ವಲ್ಪ ಅಂಡರ್ ವ್ಯಾಲ್ಯೂಲಿ ಇದೆ ಅಂತ ಅಂದರೆ ಅದು ಯಾವ ಸೆಕ್ಟರ್ ಗೊತ್ತಾ? ಪ್ರೈವೇಟ್ ಬ್ಯಾಂಕ್ಸೇ. ಯಾಕಂದರೆ ಈ ಪ್ರೈವೇಟ್ ಬ್ಯಾಂಕ್ಸ್ನ ಪ್ರೈಸ್ ಟು ಬುಕ್ ರೇಷಿಯೋ ನೋಡಿದ್ರೆ 10 years ಲೋ ಅಲ್ಲಿದೆ. ಆದರೆ ಇವ್ರ ಪ್ರಾಫಿಟ್ಸ್ ಮಾತ್ರ ಪ್ರತಿ ವರ್ಷ 15% ಗ್ರೋ ಆಗ್ತಾ ಇದೆ. ಮತ್ತು ROE ನೋಡಿದ್ರೆ 16 to 17% ಗ್ರೋ ಆಗ್ತಾ ಇದೆ. ಮತ್ತು ಇವ್ರ ಲೋನ್ ಬುಕ್ ಕೂಡ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದೆ. ಆದರೆ ಈ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ಸ್ವಲ್ಪ ಅಂಡರ್ ವ್ಯಾಲ್ಯೂಲಿ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು ಈ ಥರ ಎಲ್ಲ ತುಂಬ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದ್ರೆ ಏನಕ್ಕೆ ಈ ಥರ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ಅಂಡರ್ ವ್ಯಾಲ್ಯೂಲಿ ಇದ್ದಾವೆ ಅಂತ. ಅದಕ್ಕೂ ಕೂಡ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. FIS ಆದರೆ ಈ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಎಷ್ಟು ಸೆಲ್ ಮಾಡಿರ್ಬೋದು ಅಂತ ಒಂದ್ಸಲ ಗೆಸ್ ಮಾಡಿದ್ರಾ? 60,000 ಕೋಟಿನ ಸೆಲ್ ಮಾಡಿದ್ದಾರೆ. ಅದೇ ಈ ಲಾಸ್ಟ್ 6 months ನೋಡಿದ್ರೆ 1 ಲಕ್ಷ ಕೋಟಿಗಿನ್ನ ಜಾಸ್ತಿನೇ ಸೆಲ್ ಮಾಡಿದ್ದಾರೆ ಈ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸೆಕ್ಟರಲ್ಲಿ ಮಾತ್ರನೇ. ಅದರಿಂದ ಬ್ಯಾಂಕ್ಸ್ ಅಷ್ಟು ಬೆಟರಾಗಿ ಪರ್ಫಾರ್ಮ್ ಮಾಡಿಲ್ಲ. ಜೊತೆಗೆ ಈ ಮಾರ್ಚ್ ಮಂತಲ್ಲೇ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ವೈಸೇ
15% ಫಾಲ್ ಆಗಿದೆ. ಇದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಅದೇ ಟೈಮಲ್ಲಿ HDFC ಬ್ಯಾಂಕ್ ಆದ್ರೆ ಎಬೌಟ್ 20% ಫಾಲ್ ಆಗಿತ್ತು. ಯಾಕಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಸಡನ್ ಆಗಿ ರಿಸೈನ್ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸ್ವಲ್ಪ ಚಿಕ್ಕ ಇಶ್ಯೂಸ್ ಕೂಡ ಇದಾವೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ ಬ್ಯಾಂಕ್ ನಿಫ್ಟಿ ಈಗ ಪ್ರೆಸೆಂಟ್ ಅಂಡರ್ ವ್ಯಾಲ್ಯೂ ಇದೆ. ಫ್ರೆಂಡ್ಸ್, ಈಗ ಅಂಡರ್ ವ್ಯಾಲ್ಯೂ ಇದೆ ಅಂತ ಹೇಳ್ತಿದಂಗೆನೆ ಯಾರಾದ್ರೂ ಹೋಗಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಈಗ ಅಂಡರ್ ವ್ಯಾಲ್ಯೂ ಏನೋ ಇದೆ, ಆದ್ರೆ ರಿಸಲ್ಟ್ಸ್ ಎಲ್ಲ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿ ಈಗ ಏನೇನು ನೆಗೆಟಿವ್ ಸೆಂಟಿಮೆಂಟ್ ಇದೆ ಅದೆಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೂ ಈ ಪ್ರೈವೇಟ್ ಬ್ಯಾಂಕ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಒನ್ಸ್ ಇವೆಲ್ಲ ಪಾಸಿಟಿವ್ ಆಗಿ ಟರ್ನ್ ಆದ್ರೆ ಅವಾಗ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಆ ನೆಗೆಟಿವ್ ಸೆಂಟಿಮೆಂಟ್ ಎಲ್ಲ ಪಾಸಿಟಿವ್ ಆಗಿ ಟರ್ನ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ನೋಡ್ಬೇಕಾಗಿರುತ್ತೆ. ಜೊತೆಗೆ ಫ್ರೆಂಡ್ಸ್, ಈಗ ಯಾರಾದ್ರೂ ಮಾರ್ಕೆಟಲ್ಲಿ ಎಲ್ಲಿ ಆಪರ್ಚುನಿಟಿ ಇದೆ, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಬೆಟರ್ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಅಂತ ಅಂದರೆ ಅದಕ್ಕೂ ಕೂಡ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಅದಕ್ಕೋಸ್ಕರ ಕಮೆಂಟ್ ಸೆಷನಲ್ಲಿ ಆಪರ್ಚುನಿಟಿ ಅಂತ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಎಷ್ಟು ಜನ ಆ ಥರ ವೀಡಿಯೋಸ್ಗೆ ಇಂಟ್ರೆಸ್ಟೆಡ್ ಆಗಿರ್ತೀರಾ ಅಂತ ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಇವಾಗ ಇನ್ನೊಂದು ಕ್ವಶನ್ನ ಕೇಳ್ತಾರೆ. ಈಗ ವಾಟರ್ ಥೀಮ್ ರಿಲೇಟೆಡ್ ಆಗಿ 2ನೇ ವಿಡಿಯೋ ತರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ತುಂಬಾನೇ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಪ್ರತಿಯೊಬ್ರು ಅನ್ಕೊಂತೀರಾ. ಅದಕ್ಕೂ ಕೂಡ ಇವಾಗ ಹೇಳ್ತೀನಿ ನೋಡಿ. ಈ ವಿಡಿಯೋ ಬಂದಿದ್ದು ನೆಕ್ಸ್ಟ್ ದಿನನೇ ವಾಟರ್ ಥೀಮ್ ರಿಲೇಟೆಡ್ ಆಗಿ 2ನೇ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಆ ವಿಡಿಯೋ ಲೆಂತ್ ತುಂಬಾನೇ ಜಾಸ್ತಿ ಇರೋ ಕಾರಣದಿಂದ ಈ ತರ ಡಿಲೇ ಆಗಿದೆ. ಜೊತೆಗೆ ಆ ವಾಟರ್ ಥೀಮ್ ರಿಲೇಟೆಡ್ ಆಗಿ 2ನೇ ವಿಡಿಯೋ ಏನಿದೆ ಅದಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರೂ ಆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೆಕ್ಸ್ಟ್ ಅದಾದ್ಮೇಲೆ 4ನೇ ಕಂಪನಿ ಬಂದು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್. ಈ ಕಂಪನಿ ನಮ್ಮ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಆಟೋ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರರ್. ಇವರಾದ್ರೆ ಇವ್ರ ಪ್ರಾಡಕ್ಟ್ಸ್ನ ತುಂಬಾನೇ ದೊಡ್ಡ ಕಂಪನೀಸ್ಗೆ ಸಪ್ಲೈ ಮಾಡ್ತಾರೆ. ಅದ್ರ ಜೊತೆಗೆ ರೆವಿನ್ಯೂಸ್ ಮಾರ್ಜಿನ್ಸ್ ಎಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಜೊತೆಗೆ ಇಯರ್ ಆನ್ ಇಯರ್ ಅಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಏರೋಸ್ಪೇಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಎಂಟರ್ ಆಗಿದ್ದಾರೆ. ಏರೋಸ್ಪೇಸ್ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗಿ ತುಂಬಾನೇ ಅಡಿಷನಲ್ ಕೇಪೆಕ್ಸ್ ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಏರೋಸ್ಪೇಸ್ ಸೆಗ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಇವರು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ EV ಸೆಗ್ಮೆಂಟ್ ಅಲ್ಲೂ ಅಂದ್ರೆ EV ಕಂಪನೀಸ್ಗೆ ಯಾವ ತರ ಆಟೋ ಕಾಂಪೊನೆಂಟ್ಸ್ ಬೇಕಾಗಿರುತ್ತೋ ಆ ತರ ಕಾಂಪೊನೆಂಟ್ಸ್ನೆಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಇವಾಗ ಸಪ್ಲೈ ಮಾಡ್ತಾ ಇದ್ದಾರೆ. ಅದರಿಂದ EV ಸೆಗ್ಮೆಂಟ್ ಅಲ್ಲೂ ಕೂಡ ಇವರು ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಗ್ಲೋಬಲಿ ನೋಡ್ಕೊಂಡ್ರೆ ತುಂಬಾ ಸ್ಟ್ರಾಂಗ್ ಆಗಿ ಅಕ್ವಿಸಿಷನ್ಸ್ ಆಗಲಿ ಎಕ್ಸ್ಪಾನ್ಷನ್ಸ್ ಆಗಲಿ ತುಂಬಾ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ. ಈ ತರ ಹಲವಾರು ರೀಸನ್ಸ್ ಇಂದ ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಈ ಜೂನ್ ಮಂತ್ ಅಲ್ಲಿ 36% ಅಲೋಕೇಶನ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಕಂಪನಿನ ತುಂಬಾ ಮಂತ್ಸ್ ಇಂದನೂ ಕೂಡ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಈ ಕಂಪನಿ ಪರವಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಫ್ರೆಂಡ್ಸ್, ಈಗ ಈ ಕಂಪನಿ ಪರವಾಗಿ ಒಂದು ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡ್ತೀನಿ ಅಂತ ಅಂದೆ ಅಲ್ವಾ. ಏನಂದ್ರೆ ಜುಲೈ 3 ಒಂದು ಕಂಪನಿಯಲ್ಲಿ 100% ಅಕ್ವಿಷನ್ ಮಾಡಿದ್ದಾರೆ. ಅದೇ ನೆಕ್ಸಾನ್ ಆಟೋ ಎಲೆಕ್ಟ್ರಿಕ್. ಈ ಕಂಪನಿಯಲ್ಲಿ 100% ಅಕ್ವಿಷನ್ ಮಾಡಿದ್ದಾರೆ. ಜೊತೆಗೆ ಈ ಅಕ್ವಿಷನ್ ಏನ್ ಮಾಡಿದ್ದಾರೆ, ಈ ಕಂಪನಿಗೆ ನೋಡಿದ್ರೆ 14 ದೇಶಗಳಲ್ಲಿ ಇವ್ರ ಸಬ್ಸಿಡರಿ ಕಂಪನೀಸ್ ಇದಾವೆ. ಅಂತ ದೊಡ್ಡ ಕಂಪನಿನ ಇವ್ರು ಇವಾಗ ಅಕ್ವೈರ್ ಮಾಡಿದ್ದಾರೆ. ಈ ಕಂಪನಿ ಏನ್ ಮಾಡುತ್ತೆ ಅಂತ ನೋಡಿದ್ರೆ ವೈರಿಂಗ್ ಹಾರ್ನೆಸ್, ಹೈ ವೋಲ್ಟೇಜ್ EV ಕೇಬಲ್ಸ್, ಬ್ಯಾಟ್ರಿ ವೈರಿಂಗ್, ಪವರ್ ಡಿಸ್ಟ್ರಿಬ್ಯೂಷನ್ ಸೆಗ್ಮೆಂಟ್ ಅಲ್ಲಿ ಇವರು ತುಂಬಾನೇ ವರ್ಕ್ ಮಾಡ್ತಾರೆ. ಅಂತ ಕಂಪನಿನ ಇವರು ಅಕ್ವೈರ್ ಮಾಡಿರೋದು. ನೆಕ್ಸ್ಟ್ ಅದಾದ್ಮೇಲೆ ಒಂದು ಜಪಾನ್ ಕಂಪನಿಯಲ್ಲಿ 11% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಮೆಟಲ್ ಪಾರ್ಟ್ಸ್ ನ ಮಾಡುತ್ತೆ. ಅದಾದ್ಮೇಲೆ ಎಕ್ಸಾಸ್ಟ್ ರಿಲೇಟೆಡ್ ಆಗಿ ಸ್ವಲ್ಪ ಕಾಂಪೊನೆಂಟ್ಸ್ ನ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂತ ಜಪಾನ್ ಕಂಪನಿಯಲ್ಲಿ 11% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನು ಅಂತಂದ್ರೆ ಯುಕ್ತಾ ಆಟೋ ಪಾರ್ಟ್ ಇಂಡಿಯಾ ಅನ್ನೋ ಒಂದು ಕಂಪನಿಯಲ್ಲಿ ಕಂಪ್ಲೀಟ್ ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಮುಂಚೆ ಈ ಕಂಪನಿ ಹತ್ರ 70% ಸ್ಟೇಕ್ ಇತ್ತು. ಆದ್ರೆ ಇವಾಗ ರೀಸೆಂಟ್ ಆಗಿ ಇನ್ನ ಅಡಿಷನಲ್ ಆಗಿ 30% ಸ್ಟೇಕ್ ನ ಕೂಡ ಇವರೇ ಅಕ್ವೈರ್ ಮಾಡಿದ್ದಾರೆ. ಅದರಿಂದ ಈ ಕಂಪನಿಗೆ ಇನ್ನ ತುಂಬಾನೇ ಪಾಸಿಟಿವ್ ಗ್ರೋತ್ ಇರುತ್ತೆ. ಯಾಕಂದ್ರೆ ಇವಾಗಿಂದ ಆ ಕಂಪನಿ ಏನೇನ್ ಬಿಸ್ನೆಸ್ ನ ಮಾಡ್ತಾರೋ, ಏನೇನ್ ರೆವಿನ್ಯೂಸ್ ನ ಅರ್ನ್ ಮಾಡ್ತಾರೋ ಅದರಿಂದ ಇವ್ರಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ಅದಾದ್ಮೇಲೆ ಇನ್ನೊಂದು ಚೈನಾ ಕಂಪನಿಯಲ್ಲೂ ಕೂಡ 67% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಅಡಾಸ್ ಕ್ಯಾಮ್ರಾಸ್ ರಿಲೇಟೆಡ್ ಆಗಿ ವರ್ಕ್ ಮಾಡುತ್ತೆ, ವಿಷನ್ ಸಿಸ್ಟಮ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡುತ್ತೆ, ಸ್ಮಾರ್ಟ್ ವೆಹಿಕಲ್ಸ್ ಕ್ಯಾಮ್ರಾಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ, ಮತ್ತೆ ಡ್ರೈವಿಂಗ್ ಮಾನಿಟರಿಂಗ್ ಸಿಸ್ಟಮ್ ರಿಲೇಟೆಡ್ ಆಗಿ ಕೂಡ ವರ್ಕ್ ಮಾಡ್ತಾರೆ. ಈ ತರ ಅಡ್ವಾನ್ಸ್ ಟೆಕ್ನಾಲಜೀಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದ ಈ ಕಂಪನಿಯಲ್ಲಿ ಸ್ಟೇಕ್ ನ ಅಕ್ವೈರ್ ಮಾಡಿರೋದಕ್ಕೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಅವ್ರಿಗೆ ಇನ್ನ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಓವರ್ ಆಲ್ ಕಂಪನಿ ಪರವಾಗಿ, ಬಿಸ್ನೆಸ್ ಪರವಾಗಿ, ಅಕ್ವಿಸಿಷನ್ಸ್ ಪರವಾಗಿ ತುಂಬಾನೇ ಪಾಸಿಟಿವ್ ಗ್ರೋತ್ ಕಾಣ್ತಾ ಇದೆ. ಅದರಿಂದನೇ ಮೋತಿಲಾಲ್ ಒಸ್ವಾಲ್ ಅವರು ಈ ತರ ಕಂಟಿನ್ಯೂಸ್ ಆಗಿ ಸ್ಟೇಕ್ ನ ಅಕ್ವೈರ್ ಮಾಡ್ತಾನೆ ಬರ್ತಾ ಇರೋದು.
ನೋಡೋಣ ಈ ಕಂಪನಿ ಇನ್ನ ಕಮ್ಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಫ್ರೆಂಡ್ಸ್, ಈಗ ಓವರ್ ಆಲ್ ಆಗಿ ಈ ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಯಾವ್ಯಾವ ಕಂಪನೀಸ್ ಅಲ್ಲಿ ಸ್ಟೇಕ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ ನ ಕಾನ್ಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ದಾರೆ, ಅದನ್ನ ನೀವು ಇಲ್ಲೇ ನೋಡ್ಬೋದು. ಮತ್ತೆ ಸ್ವಲ್ಪ ಕಂಪನೀಸ್ ಅಲ್ಲಿ ಸ್ಟೇಕ್ ನ ಸ್ವಲ್ಪ ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ 2 ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಕೂಡ ಇಲ್ಲೇ ರಿವೀಲ್ ಮಾಡ್ತೀನಿ. ಯಾವುದು ಅಂದ್ರೆ ಇನ್ವೆಸ್ಕೋ ಮತ್ತೆ HSBC. ಈ 2 ಮ್ಯೂಚುವಲ್ ಫಂಡ್ ಹೌಸಸ್ ಯಾವ್ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ, ಯಾವ್ಯಾವ ಕಂಪನೀಸ್ನ ಸೆಲ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದ್ರ ಜೊತೆಗೆ ಈ 2 ಪಿಕ್ಚರ್ಸ್ ಏನು ಕಾಣ್ತಾ ಇದ್ದಾವೆ ಇವನ್ನ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ನೀವು ಡೀಟೇಲ್ ಆಗಿ ಚೆಕ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೋಡಿ. ಮತ್ತೆ ಫ್ರೆಂಡ್ಸ್, ಇವಾಗ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಈ ವಿಡಿಯೋ ರಿಲೇಟೆಡ್ ಆಗಿ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಒಪಿನಿಯನ್ನ ಪ್ರತಿಯೊಬ್ಬರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಈ ಥರ ಕಮೆಂಟ್ ಮಾಡೋದ್ರಿಂದ ನಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ಈ ಥರ ಹಲವಾರು ವಿಡಿಯೋಸ್ನ ತರೋದಕ್ಕೆ ಪ್ರೋತ್ಸಾಹ ನೀಡ್ದಂಗಿರುತ್ತೆ. ಥ್ಯಾಂಕ್ ಯು.